ಪ್ರಕೃತಿಯ ಶಕ್ತಿ ಮತ್ತು ಸೌಂದರ್ಯ, ಅಲ್ಲಿನ ಹಸಿರು ವನ ಮತ್ತು ವನ್ಯಜೀವಿಗಳ ಪ್ರಾಕೃತಿಕ ವೈಭವದ ಅಪರೂಪದ ಛಾಯಾಚಿತ್ರಗಳನ್ನು ಛಾಯಾಗ್ರಾಹಕ ಎಂಎನ್ ಜಯಕುಮಾರ್ ಅವರ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದ್ದು, ಬೆಂಗಳೂರಿನ ಸಬ್ಲೈನ್ ಗ್ಯಾಲರಿಯಲ್ಲಿ ಇಂದಿನಿಂದ ಪ್ರದರ್ಶಿಸಲಾಗಿದ್ದು, ಆಗಸ್ಟ್ 30ರವರೆಗೆ ನಡೆಯಲಿದೆ. ಈ ಕುರಿತು ಒಂದು ವರದಿ. ಛಾಯಾಚಿತ್ರಗಳೆಂದರೆ ಕಲ್ಪನೆಗಳ ವಾಸ್ತವಿಕ ಸಂವಹನ ಮಾಧ್ಯಮಕ್ಕಿಂತ ಮಿಗಿಲಾದ ಸೃಜನಾತ್ಮಕ ಕಲೆಯಾಗಿದ್ದು, ಛಾಯಾಚಿತ್ರಗಳು ನೋಡುಗರಲ್ಲಿ ವಿಭಿನ್ನ ಅನುಭವವನ್ನ ಕಟ್ಟಿಕೊಡಲಿವೆ. ನಿವೃತ್ತ ಅರಣ್ಯಾಧಿಕಾರಿ ಎಂಎನ್ ಜಯಕುಮಾರ್ 30 ವರ್ಷಗಳಲ್ಲಿ ಸೆರೆ ಹಿಡಿದ ಅಪರೂಪದ ವನ್ಯಜೀವಿಗಳು, ಸಸ್ಯ ಸಂಕುಲ, ಪ್ರಾಕೃತಿಕ ವಿಸ್ಮಯಗಳ ಛಾಯಾಚಿತ್ರಗಳನ್ನು ಬೆಂಗಳೂರಿನ ಯುಬಿ ಸಿಟಿ ಸಬ್ಲೈಮ್ ಗ್ಯಾಲರಿಯಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಛಾಯಾಚಿತ್ರಗಳು ಆಗಸ್ಟ್ 30ರವರೆಗೆ ಪ್ರತಿದಿನ ಬೆಳಗ್ಗೆ 11ರಿಂದ ರಾತ್ರಿ 8 ಗಂಟೆಯವರೆಗೂ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಜಯಕುಮಾರ್ ಪತ್ನಿ ಆಶಾ ಕೂಡ ಓರ್ವ ಪ್ರಕೃತಿ ಮತ್ತು ವನ್ಯಜೀವಿ ಛಾಯಾಗ್ರಾಹಕಿಯಾಗಿದ್ದು, ಅಂತಾರಾಷ್ಟ್ರೀಯ ಪ್ರಸಿದ್ಧ ರಾಯಲ್ ಫೋಟೋಗ್ರಾಫಿಕ್ ಸೊಸೈಟಿ ಅಸೋಸಿಯೇಟ್ ARPS ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ದಿ ಆಲ್ ಆರ್ಟ್ ಫೋಟೋಗ್ರಾಫಿಕ್ AFIAP ಗೌರವ ಪಡೆದ ದೇಶದ ಮೊದಲ ದಂಪತಿಯಾಗಿದ್ದಾರೆ. ದೂರದರ್ಶನದೊಂದಿಗೆ ನಿವೃತ್ತ ಅರಣ್ಯಾಧಿಕಾರಿ ಎಂಎನ್ ಜಯಕುಮಾರ್ ಇತ್ತೀಚಿನ ದಿನಗಳಲ್ಲಿ ಜಾಗತೀಕರಣದ ಹಿನ್ನೆಲೆಯಲ್ಲಿ ವಾತಾವರಣದ ಬದಲಾವಣೆಯಾಗಿ ವನ್ಯಜೀವಿ ಸಂಪತ್ತು, ಸಸ್ಯ ಸಂಕುಲ ವಿನಾಶದ ಅಂಚಿನಲ್ಲಿವೆ. ಇವುಗಳನ್ನು ಉಳಿಸಲು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಛಾಯಾಚಿತ್ರ ಪ್ರದರ್ಶನ ಆಯೋಜಿಸಲಾಗಿದ್ದು, ದೇಶದ ರಾಷ್ಟ್ರೀಯ ಉದ್ಯಾನವನಗಳು ಸೇರಿದಂತೆ ಅಮೆರಿಕ, ಕೀನ್ಯಾ, ಆಫ್ರಿಕಾ ದೇಶಗಳಲ್ಲಿ ಸೆರೆ ಹಿಡಿದ ಅಪರೂಪದ ಛಾಯಾಚಿತ್ರಗಳನ್ನು ಪ್ರದರ್ಶನಕ್ಕಿಡಲಾಗಿದೆ ಎಂದರು. ಈ ತಿಂಗಳು 2ನೇ ತಾರೀಕಿಂದ 31ನೇ ತಾರೀಕುವರೆಗೆ ಈ ಸಬ್ಲೈಮ್ ಗ್ಯಾಲರಿಯಾದಲ್ಲಿ ಸುಮಾರು 35 ಚಿತ್ರಗಳು ನಾನು ತೆಗೆದಿರೋದು ಪ್ರದರ್ಶನ ಆಗ್ತಾ ಇದೆ. ಇದರಲ್ಲಿ 24 ಸಸ್ತನಿಗಳಿದೆ, 11 ಹಕ್ಕಿಗಳದಿದೆ. ಪ್ರಾಣಿ ಸಂಕುಲದಲ್ಲಿ ಸುಮಾರು 70% ಪಾಪ್ಯುಲೇಷನ್ ಕಡಿಮೆ ಆಗಿದೆ ಅಂತ ಹೇಳಿ. ಈ ರೀತಿಯೇ ಮುಂದುವರೆದ್ರೆ ಅದು ಪ್ರಾಣಿ ಪಕ್ಷಿಗಳಿಗೂ ಒಳ್ಳೆಯದಾಗಲ್ಲ, ಮನುಷ್ಯನಿಗೂ ಒಳ್ಳೆಯದಾಗಲ್ಲ. ಈ ದಿಸೆಯಲ್ಲಿ ಮಾನವನಿಗೆ ಒಂದು ಪ್ರೇರಣೆ ಮತ್ತು ಒಂದು ಅವನ ಜೀವನ ಶೈಲಿಯನ್ನು ಬದಲಾವಣೆ ಮಾಡೋ ಒಂದು ದಿಸೆಯಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಉದ್ದೇಶದಿಂದ ಈ ಒಂದು ಛಾಯಾ ಪ್ರದರ್ಶನ ಏರ್ಪಡೆ ಆಗಿದೆ. ಅದಲ್ಲದೆ ವನ್ಯಜೀವಿ ಛಾಯಾಚಿತ್ರಗಳನ್ನು ಸಹ ಆ್ಯಸ್ ಅನ್ ಆರ್ಟ್ ಪೀಸ್ ಮನೆಯಲ್ಲಿ ಇಟ್ಕೋಬೋ ಅನ್ನೋ ಒಂದು ಉದ್ದೇಶದಿಂದ ಸಹ ಈ ಒಂದು ಪ್ರದರ್ಶನ ಏರ್ಪಾಡಾಗಿದೆ. ನಿವೃತ್ತ ಕೃಷಿ ಅಧಿಕಾರಿ ಲಕ್ಷ್ಮೀಪತಿ ಅರಣ್ಯ ವನ್ಯಜೀವಿಗಳು, ಸಸ್ಯ ಸಂಕುಲ ಬಗ್ಗೆ ಅಧ್ಯಯನ ಮಾಡಿ ಅವುಗಳ ಅಪರೂಪ ಚಿತ್ರಗಳನ್ನು ಒಂದೆಡೆ ಸಂಗ್ರಹಿಸಿ ಪ್ರದರ್ಶನಕ್ಕಿಟ್ಟಿರುವುದು ನೋಡುಗರಿಗೆ ತುಂಬಾ ಸಂತಸವಾಗಿದೆ ಎಂದು ಹೇಳಿದರು. ಇದು ಅವ್ರದ್ದು ಭಾರಿ ಉತ್ತಮವಾದ ಹ್ಯಾಬಿ. ಸೊ ಒಂದೊಂದನ್ನು ಅದು ತೆಗಿಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅದರ ಹಿಂದೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ಇದು ಸಾಕಷ್ಟು ಟೈಮ್ ಕಳಿಬೇಕು, ಭಾರಿ ಪೇಷನ್ಸ್ ಬೇಕು ಅಲ್ಲ. ಎಲ್ಲರೂ ನಾವು ಫೋಟೋ ಹಿಡಿತೀವಿ ಅಂದರೆ ಅದು ಪರ್ಟಿಕ್ಯುಲರ್ಲಿ ಇವು ಫಾರೆಸ್ಟಿಗೆ ಹೋಗಿ ಗಂಟೆಗಟ್ಟಲೆ ಕಾದು ಅದನ್ನು ಒಳ್ಳೆ ಇಮೇಜಸ್ಸು ತೆಗೆದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಮತ್ತು ಇದರಲ್ಲಿ ಅವರು ಭಾರಿ ಪರಿಣಿತರಿದ್ದಾರೆ. ಛಾಯಾಚಿತ್ರ ವೀಕ್ಷಕ ಪುನರ್ವಸು ವೃತ್ತಿಯೊಂದಿಗೆ ಛಾಯಾಚಿತ್ರ ಕಲೆಯನ್ನ ಮೈಗೂಡಿಸಿಕೊಂಡಿರುವುದು ಖುಷಿಯ ವಿಚಾರ. ಜಗತ್ತಿನಾದ್ಯಂತ ಸುತ್ತಾಡಿ ಅಪರೂಪ ಎನಿಸುವ ಚಿತ್ರಗಳನ್ನು ಸಂಗ್ರಹಿಸಿ ಅವುಗಳನ್ನು ಜನರ ವೀಕ್ಷಣೆಗೆ ಇಟ್ಟಿರುವುದು ಹೆಮ್ಮೆಯ ಸಂಗತಿ ಎಂದರು. Slowly it translated to photography as well, to capture wildlife and animals and birds in their natural habitat. So in that regard he has traveled the world, across the world, various countries over the last 20 years and captured amazingly the animals and birds, flora, fauna, etc. So in this exhibition we all live in a concrete jungle in Bangalore. ಒಟ್ಟಾರೆ ಮನುಷ್ಯ ಮತ್ತು ಪ್ರಕೃತಿ ಅವಿನಾಭಾವ ಸಂಬಂಧವಿದ್ದು, ಪ್ರಕೃತಿಯ ವಿರುದ್ಧದ ಮಾನವನ ನಡಿಗೆ ಆತನ ವಿನಾಶಕ್ಕೆ ದಾರಿ. ಅದೇ ಪ್ರಕೃತಿಯ ಜೊತೆಗಿನ ನಡಿಗೆ ನೆಮ್ಮದಿ ನೀಡುತ್ತದೆ. ನಶಿಸುತ್ತಿರುವ ಪ್ರಾಣಿ ಸಂಕುಲದ ಬಗ್ಗೆ ಜಾಗೃತಿ ಮೂಡಿಸಲು ಛಾಯಾಚಿತ್ರ ಪ್ರದರ್ಶನ ಆಯೋಜಿಸಿರುವುದು ಉತ್ತಮ ಬೆಳವಣಿಗೆ.